ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್ ಹುಗಾರ್. ಬೆಳಕು ಚಾನಲ್ಗೆ ಸ್ವಾಗತ. ಬೆಂಗಳೂರು ನಗರದಲ್ಲಿ ಗವಿಗಂಗಾದೇಶ್ವರ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಪ್ರತಿಯೊಬ್ಬರಿಗೂ ಕೂಡ ಗವಿಗಂಗಾದೇಶ್ವರ ದೇವಸ್ಥಾನ ಅಂತಂದರೆ ತುಂಬ ಇಷ್ಟ. ಮತ್ತು ಈ ಒಂದು ಗವಿಗಂಗಾದೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ. ಮಕರ ಸಂಕ್ರಾಂತಿಯ ದಿನದಂದು ಸಾಕಷ್ಟು ಇಲ್ಲಿ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಸೂರ್ಯನ ಕಿರಣಗಳು ಕೂಡ ಗವಿಗಂಗಾದೇಶ್ವರನಿಗೆ ಸ್ಪರ್ಶ ಮಾಡ್ತವೆ. ಅದನ್ನು ನೋಡಲಿಕ್ಕೆ ಸಾವಿರಾರು ಭಕ್ತರು ಕಾಯ್ತಾ ಇರ್ತಾರೆ. ಅದು ಲೈವ್ ಕೂಡ ಆಗುತ್ತೆ. ಎಲ್ಲರೂ ಕೂಡ ಸಾವಿರಾರು ಭಕ್ತರು ಅದನ್ನು ನೋಡಿ ಕಣ್ಣು ತುಂಬಿಕೊಳ್ತಾರೆ. ಸಾಕಷ್ಟು ಒಂದು ಕಡೆ ಮಹಾಪೂಜೆ ಕೂಡ ನಡೀತೆ. ಇದೇ ರೀತಿ ಹಲವಾರು ಇತಿಹಾಸವುಳ್ಳವಾಗಿರ್ತಕ್ಕಂಥ ಈ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನದಲ್ಲಿಯೂ ಕೂಡ ಸಾಕಷ್ಟು ಒಂದು ಕಡೆ ಸರ್ಕಾರ, ಮುಜರಾಯಿ ಇಲಾಖೆ ಅದನ್ನು ತೆಗೆದುಕೊಂಡಿದೆ. ಮುಜರಾಯಿ ಇಲಾಖೆ ಅದನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಆದರೆ ವಿಪರ್ಯಾಸ, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿ ಕೂಡ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಒಂದು ತೆರೆದಿಡುವಂಥ ಪ್ರಯತ್ನ ನಾವು ಮುಂದಾಗಿರುವಂಥದ್ದು. ಯಾಕಂತಂದರೆ ನೀವು ನೋಡ್ತಾ ಇರ್ಬೋದು, ಆ ಗವಿಗಂಗಾದೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣ ಏನಿದೆ, ಒಂದು ಒಳಗಡೆ ಗರ್ಭಗುಡಿಯಲ್ಲಿ ಅದು ನ್ಯಾಚುರಲ್ ಆಗಿ ಗವಿ ಇರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಟ್ಟಡವನ್ನಾಗಿರ್ಬೋದು ಅಥವಾ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೋದು ಹೊರತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆದರೆ ಆ ಮುಂದಿನ ಪ್ರಾಂಗಣ ಎಂಟ್ರೆನ್ಸಿಗೆ ನಾವು ಹೋಗ್ತೀವಲ್ಲ, ಆ ಒಂದು ಆವರಣದಲ್ಲಿ ಒಂದು ಕಡೆ ಆ ಒಂದು ಸಿಮೆಂಟು ಕೂಡ ಅಲ್ಲಿರ್ತಕ್ಕಂಥ ಏನು ಸಿಮೆಂಟ್ ಹಾಕಿದ್ದಾರೆ ಅದು ಕೂಡ ಕಿತ್ತುಕೊಂಡು ಹೋಗಿದೆ. ಅಲ್ಲಿ ಸರಿಯಾದಾಗಿರ್ತಕ್ಕಂಥ ಅಭಿವೃದ್ಧಿ ಕೂಡ ಆಗಿಲ್ಲ. ಅಲ್ಲಿ ಒಂದು ಮೊದಲಿಗೆ ನಾವು ಎಂಟ್ರೆನ್ಸ್ ಆದಂಥ ಸಂದರ್ಭದಲ್ಲಿ ಅದನ್ನು ಒಂದಿಷ್ಟಾದರೂ ಅಭಿವೃದ್ಧಿ ಪಡಿಸ್ಬೋದಾಗಿತ್ತು. ಮುಜರಾಯಿ ಇಲಾಖೆ, ಸರ್ಕಾರ ಅದನ್ನು ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಆದರೂ ಕೂಡ ಅದನ್ನು ಅಭಿವೃದ್ಧಿಪಡಿಸಿಲ್ಲ. ಅದು ಯಾವ ರೀತಿಯಾಗಿ ಹಳೆಯ ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅದೇ ರೀತಿಯಲ್ಲಿ ಕೂಡ ಒಂದು ಮುಜರಾಯಿ ಇಲಾಖೆ ಅದನ್ನು ಬಿಟ್ಟಿರುವಂಥದ್ದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ನಡೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಮುಜರಾಯಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸರು ಕೂಡ ಅವರು ಪ್ರಶ್ನೆ ಮಾಡಬೇಕಾಗುತ್ತೆ. ಅವರಿಗೆ ಅವರು ಕೂಡ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಆ ಒಂದು ಭಾಗದ ಶಾಸಕರಾಗಿರ್ಬೋದು, ಮತ್ತು ಏನು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ಬೋದು, ಅವರೆಲ್ಲರೂ ಕೂಡ ಇದನ್ನು ಈ ಒಂದು ಗವಿಗಂಗಾದೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡುವತ್ತ ಹೋಗಬೇಕು. ಯಾಕಂತಂದರೆ ಒಂದು ರಾಜ್ಯದ ರಾಜಧಾನಿಯಲ್ಲೇ ಇರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಮತ್ತು ಇತಿಹಾಸವುಳ್ಳ ಆಗಿರ್ತಕ್ಕಂಥ ಈ ಒಂದು ದೇವಸ್ಥಾನದ ಪರಿಸ್ಥಿತಿ ಈ ರೀತಿ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಮುಜರಾಯಿ ಇಲಾಖೆ ಒಳಪಡುವಂಥ ಆಗಿರ್ಬೋದು, ಬೇರೆ ಬೇರೆ ದೇವಸ್ಥಾನದ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿರಬಾರ್ದು ಅನ್ನುವಂಥದ್ದು ನಾವು ಇಲ್ಲಿ ಸಾಕಷ್ಟು ಪ್ರಶ್ನೆ ಕೂಡ ಹುಡ್ತವೆ. ಹಾಗಾಗಿ ಮುಜರಾಯಿ ಇಲಾಖೆಯ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಒಂದು ಗವಿಗಂಗಾದೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು.